ಪಾಕಿಸ್ತಾನ ಭಾರತ ಯಾವ್ಯಾವ ರಾಜ್ಯಗಳನ್ನ ಗಡಿಯನ್ನ ಹಂಚಿಕೊಂಡಿದೆ ಆ ರಾಜ್ಯಗಳ ಮೇಲೂ ಕೂಡ ಟಾರ್ಗೆಟ್ ಮಾಡಿತ್ತು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ಪಾಕ್ ಕ್ಷಿಪಣಿಯನ್ನ ಭಾರತ ಸೇನೆ ನಿಷ್ಕ್ರಿಯಗೊಳಿಸಿದೆ. ಇದಾಗಿರೋದು ರಾಜಸ್ಥಾನದ ಮೇಲೂ ಕೂಡ ದಾಳಿಯನ್ನ ಪಾಕಿಸ್ತಾನ ಮಾಡಿತ್ತು. ಜೈಸಲ್ಮೇರ್ನಲ್ಲಿ ಪಾಕ್ ಮಿಸೈಲ್ ಅನ್ನ ಸೇನೆ ನಿಷ್ಕ್ರಿಯಗೊಳಿಸಿರೋದರ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಪಾಕ್ ಕ್ಷಿಪಣಿಗಳು ಭಾರತದ ಪ್ರಮುಖ ರಾಜ್ಯಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಹಾರಿಸಿ ಬಿಡೋ ಕೆಲಸ ಆಗಿದೆ. ಶಾಹೀನ್ 1, ಶಾಹೀನ್ 2, ಅಬ್ದಾಲಿ ಸೇರಿದಂತೆ ವಿವಿಧ ಕ್ಷಿಪಣಿಗಳು. ಒಂದು ಕ್ಷಿಪಣಿ ಅದೇ ರೀತಿ ಇಳಿತ್ತಂತೆ. ಪಾಕಿಸ್ತಾನದಲ್ಲಿ ಭಾರಿ ಅವಾಂತರವನ್ನು ಸೃಷ್ಟಿ ಮಾಡಿದೆ ಬ್ರಹ್ಮೋಸ್ ಮಿಸೈಲ್. ರಾವಲ್ಪಿಂಡಿಯ ಏರ್ಬೇಸ್ ಅನ್ನೇ ಧ್ವಂಸಗೊಳಿಸಿದೆ ಬ್ರಹ್ಮೋಸ್ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಜಾಕೋಬಾದ್ ಬೊಲಾರಿ ಸ್ಕರ್ದು ಏರ್ಬೇಸ್ ಮೇಲೆ ಬ್ರಹ್ಮೋಸ್ನ ದಾಳಿಯಾಗಿದೆ. ಮೇ 10ನೇ ತಾರೀಕು ಬ್ರಹ್ಮೋಸ್ ಕ್ಷಿಪಣಿಯನ್ನ ಏರ್ಬೇಸ್ ಟಾರ್ಗೆಟ್ ಮಾಡಿಕೊಂಡು ಭಾರತ ಉಡಾಯಿಸಿತ್ತು. ಪರಿಣಾಮ ಅಲ್ಲಿನ ರನ್ವೇ ಅಂದರೆ ಒಂದು ಏರ್ಬೇಸ್ ಅಂದರೆ ಯೂಶಲಿ ಒಂದು ಟ್ರೈನಿಂಗ್ಗೆ ಅಂತ ಇಟ್ಟಿರ್ತಾರೆ, ಎರಡನೇದು ಅಲ್ಲಿ ಫೈಟರ್ ಜೆಟ್ಗಳನ್ನು ಕೂಡ ಇರಿಸಲಾಗಿರುತ್ತೆ. ಸೊ ರಾವಲ್ಪಿಂಡಿ ಏರ್ಬೇಸ್ ಅಂತ ಹೇಳಿದ್ರೆ ಬಹಳ ಕ್ರೂಷಿಯಲ್ ಏರ್ಬೇಸ್ ಅದು. ಯಾರಿಗೆ? ಪಾಕಿಸ್ತಾನಕ್ಕೆ. 40 ಏರ್ಬೇಸ್ಗಳ ಪೈಕಿ ರಾವಲ್ಪಿಂಡಿ ಏರ್ಬೇಸು ಮತ್ತು ರಹೀಮ್ ಖಾನ್ ಯಾರು ಹಾಗೂ ಇನ್ನೊಂದು ರಫೀಕಿ ಅಂತ 3 ಏರ್ಬೇಸ್ಗಳು ಪಾಕಿಸ್ತಾನದ ಪಾಲಿಗೆ ತುಂಬ ಮಹತ್ವವನ್ನು ಪಡ್ಕೊಂಡಿತ್ತು. ಅಲ್ಲೆಲ್ಲ ಹೋಗಿ ಸರ್ವನಾಶ ಮಾಡ್ಕೊಂಡು ಬಂದಿರೋದನ್ನು ಗಮನಿಸ್ತಾ ಇದ್ವಿ. ಬ್ರಹ್ಮೋಸ್ನ ಸಾಮರ್ಥ್ಯದ ಬಗ್ಗೆ ನಿಮಗೆ ಕಳೆದ ಎಲ್ಲ ಬುಲೆಟಿನಲ್ಲೂ ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ. 3800 ಕಿಲೋಮೀಟರ್ನ ವೇಗ, ಗಂಟೆಗೆ 3800 ಕಿಲೋಮೀಟರ್ ವೇಗ, 300 kgಯ ಸಾಮರ್ಥ್ಯ, ಇವೆಲ್ಲವೂ ಕೂಡ ನಿಮಗೆ ನಾವು ಹೇಳ್ತಾ ಇದ್ವಿ. ನೂರ್ಖಾನು, ಆಮೇಲೆ ಬೋಲಾರಿ, ಸರ್ಗೋದಾ, ಜೊತೆಗೆ ಬೇರೆ ಬೇರೆ ಅಂದರೆ ಟೆರರಿಸ್ಟ್ಗಳ ಲಾಂಚ್ ಪ್ಯಾಡ್ ಸೇರಿದಂತೆ ಅನೇಕ ಏರ್ಬೇಸ್ಗಳ ಮೇಲೆ ಭಾರತ 90 ನಿಮಿಷಗಳ ಅವಧಿಯಲ್ಲಿ 9 ಲೊಕೇಶನ್ನಲ್ಲಿ ಅಲ್ಲಿನ ಏರ್ಬೇಸ್ಗಳನ್ನು ಬರ್ಬಾದ್ ಮಾಡೋ ಕೆಲಸಕ್ಕೆ ಮುಂದಾಯಿತು. ಇನ್ನು ನಮ್ಮ ಸೇನೆಯಲ್ಲಿರುವಂತಹ ಬ್ರಹ್ಮೋಸ್ ಬಗ್ಗೆ ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ. ಬಿಕಾಸ್ ನಮ್ಮ ಸೇನೆಯ ಸಾಮರ್ಥ್ಯ ಏನು ಅಂತ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗೋಂಗೆ ಹೇಳಬೇಕಂದ್ರೆ, ಪಾಕಿಸ್ತಾನ ಅಷ್ಟು ದೊಡ್ಡ ಭೂ ಪ್ರದೇಶ ಇದೆಯಲ್ಲ, 100 ಬ್ರಹ್ಮೋಸ್ಗಳನ್ನು ಏಕಕಾಲಕ್ಕೆ ಭಾರತ ಒಂದು ವೇಳೆ ಬಳಸಿದ್ರೆ ಪಾಕಿಸ್ತಾನ ವಿಶ್ವ ಭೂಪಟದಲ್ಲಿ ಇಲ್ಲದಂತೆ ಮಾಡೋ ಸಾಮರ್ಥ್ಯ ಬ್ರಹ್ಮೋಸ್ಗಿದೆ. ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇಷ್ಟು ದೊಡ್ಡ ಕ್ಷಿಪಣಿಯನ್ನು ಇಲ್ಲಿ ಯೂಸ್ ಮಾಡಲಾಗಿದೆ. ವಿಶ್ವದ ಪವರ್ಫುಲ್ ಕ್ಷಿಪಣಿಗಳ ಪೈಕಿ ಬ್ರಹ್ಮೋಸ್ ಒಂದು. ಭಾರತ ಪಾಕಿಸ್ತಾನ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪತ್ರವನ್ನ ಮೋದಿ ಅವರಿಗೆ ಬರೆದಿದ್ದಾರಂತೆ. ಪ್ರಧಾನಿ ಮೋದಿಗೆ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಇವರದೆಲ್ಲ ಹೇಳಿಕೆಗಳು ಪಾಕಿಸ್ತಾನಿ ಮೀಡಿಯಾ ಮತ್ತು ಅಲ್ಲಿನ ರಕ್ಷಣಾ ಸಚಿವರು ಬಳಸಿಕೊಂಡ ಬೆನ್ನಲ್ಲೇ ಈ ಬೆಳವಣಿಗೆ. ಕದನ ವಿರಾಮ ಮತ್ತು ಆಪರೇಷನ್ ಸಿಂಧೂರ ಏನು ನಡೆಸಲಾಗ್ತಾ ಇದೆ ಹಾಗೂ ಪಹಲ್ಗಾಮ್ ಉಗ್ರರ ದಾಳಿ ಸಂಬಂಧ ಕೂಡ ಚರ್ಚೆ ಆಗಬೇಕು ಅಂತೆಲ್ಲ ಅವರು ಪತ್ರವನ್ನು ಬರೆದಿದ್ದಾರಂತೆ. ವಿಶೇಷ ಅಧಿವೇಶನವನ್ನು ಕರೀರಿ ಅಂತ. ಇತ್ತೀಚೆಗಷ್ಟೇ ಪಾಕಿಸ್ತಾನದಲ್ಲಿ ವಿಶೇಷ ಅಧಿವೇಶನ ಆಯಿತು. ಅಲ್ಲೆಲ್ಲ ಅವ್ರ ಸಂಸದರು ಕಣ್ಣೀರು ಹಾಕಿದ್ದನ್ನು ಮತ್ತು ಅವ್ರ ಪ್ರಧಾನಿಗೆ ಬೈದಿದ್ದನ್ನು ನಾವು ನೋಡಿದ್ವಿ. ಈಗ ಈ ಬೆನ್ನಲ್ಲೇ ಇವರು ಕೇಳಿದಾರಂತೆ. ಏನಂದರೆ ಕೆಲ ಪ್ರಶ್ನೆಗಳಿಗೆ ಉತ್ತರವನ್ನು ಬಯಸಿ ಕೂಡ ವಿಶೇಷ ಅಧಿವೇಶನ ಕೇಳೋದಿದೆ, ಕರೀರಿ ಅಂತ ಕೇಳೋದಿದೆ. ಅಥವಾ ನಿಮಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ, ಹೀಗೆ ಮುನ್ನುಗ್ಗಿ ಅಂತ ಹೇಳುವಂತಹ ಸಾಧ್ಯತೆ ಕೂಡ ಇದೆ.